ನೋಡು, ಅಜ್ಜಿ ದೇವರ ಜೊತೆನೇ ಇದ್ದಾರೆ, ನಮಗೆ ಕಾಣಿಸಲ್ಲ. ಆದರೆ ನೀನು ದಿನ ಬಂದು ಶ್ಲೋಕ ಹೇಳಿ ಕೈ ಮುಗಿದ್ರೆ ಅಜ್ಜಿ ಕೇಳಿಸ್ಕೊಂಡು ಖುಷಿ ಪಡ್ತಾರೆ ಎನ್ನುವಷ್ಟರಲ್ಲಿ ನನ್ನ ದನಿ ಗದ್ಗದಿತವಾಯಿತು. ಅಮ್ಮ, ನನ್ನನ್ನು ಎಂಥ ಪರಿಸ್ಥಿತಿಗೆ ಸಿಲುಕಿಸಿ ನಮ್ಮನ್ನು ಬಿಟ್ಟು ಹೊರಟೋದ್ರಿ ಎಂದು ಒಳಗೆ ಅಂಬಲಿಸಿ ಕಣ್ಣೀರಿಡ್ತಿದ್ದೆ. ಮಕ್ಕಳ ಮನಸ್ಸು ಜಾರುಗುಪ್ಪೆಯಂತೆ. ಕಾಲ ಸರಿಯುತ್ತಿದ್ದ ಹಾಗೆ ಸನ್ನಿಧಿ ತನ್ನ ಆಟ ತುಂಟಾಟಗಳೆಲ್ಲ ನಿಯಂತ್ರಣಾಗಿ ಅಜ್ಜಿ ಎಂಬ ಕನವರಿಕೆಯಿಂದ ನಿಧಾನವಾಗಿ ಹೊರಬಂದಳು. ಮೊದಮೊದಲು ಶ್ರದ್ಧೆಯಿಂದ ದೇವರ ಮುಂದೆ ಶ್ಲೋಕ ಹೇಳ್ತಿದ್ದವಳು ಕ್ರಮೇಣ ಅವಳ ಚಟುವಟಿಕೆಗಳಲ್ಲಿ ಮುಳುಗಿಬಿಡ್ತಿದ್ಳು. ಸನ್ನಿಧಿ, ಬಾ ಶ್ಲೋಕ ಹೇಳು ನನ್ನ ಜೊತೆ ಎಂದಾಗ ನಾನಾಗೆ ಕರೆದರೆ, ಇಲ್ಲ ನಾನು ಕಾಟನ್ ನೋಡಬೇಕು ಎಂದು ಟಿವಿಯ ಮುಂದೆ ಕುಳಿತಿರ್ತಿದ್ಲು. ಇಲ್ಲವೋ ತನ್ನ ಆಟದ ಸಾಮಾನುಗಳನ್ನು ಹರಡಿಕೊಂಡಿರ್ತಿದ್ಲು. ಮಗುಗೆ ಯಾಕೆ ಬಲವಂತ ಮಾಡ್ತೀಯ, ಅವಳಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಬಿಡು ಎಂದು ಸಂಜೀವ್ ನನ್ನನ್ನೇ ಆಕ್ಷೇಪಿಸ್ತಿದ್ರು. ನಾನು ಸುಮ್ಮನಾಗ್ತಿದ್ದೆ. ಅಜ್ಜಿಯ ನೆನಪು ಮುಸುಕು ಮುಸುಕಾಗಿ ಕೊನೆಗೆ ಸನ್ನಿಧಿಯ ಮನಸ್ಸಿನಿಂದ ಮರೆಯಾಗತೊಡಗಿದಂತೆ ಅವಳ ತುಂಟತನ ಜಾಸ್ತಿ ಆಗ್ತಿತ್ತು. ಅಮ್ಮ, ಇದೇನು ಅದೇನು ಎಂದು ಪ್ರತಿಯೊಂದು ವಿಷಯಕ್ಕೂ ತಲೆ ಹಾಕಿ ಪ್ರಶ್ನಿಸುತ್ತಿದ್ಲು. ಟೀಚರ್ ಆಟ ಆಡ್ತೀನಿ ಎಂದು ಗೋಡೆಯ ಮೇಲೆಲ್ಲ ಡ್ರಾಯಿಂಗ್ ಗೀಚುತ್ತಿದ್ಲು. ಅಪ್ಪನ ಥರ ಆಫೀಸಿಗೆ ಹೋಗ್ತೀನಿ ಎಂದು ಅವರ ಫೈಲ್ಗಳೆಲ್ಲ ಕಿತ್ತು ಹಾಕ್ಕೊಂಡು ಬಿಡ್ತಿದ್ಲು. ಅವರ ಬಟ್ಟೆಯ ಮೇಲೆ ಇಂಕ್ ಚೆಲ್ಲಿಬಿಡ್ತಿದ್ಲು. ಆಗೆಲ್ಲ ಸಂಜೀವ್ ಮಗಳನ್ನು ಗದರಿಸದೆ, ಮಗುನ ಹುಷಾರಾಗಿ ನೋಡ್ಕೊಳ್ಳೋಕ್ಕಾಗಲ್ವಾ, ಅಡಿಗೆಯವರಿದ್ದಾರೆ, ಕೆಲಸದವರಿದ್ದಾರೆ, ಇನ್ನೇನಂತ ಕೆಲಸ ನಿನಗೆ ಎಂದು ನನಗೆ ಸಹಸ್ರ ನಾಮಾರ್ಚನೆ ಮಾಡ್ತಿದ್ರು. ಅತ್ತೆ ಇರೋವರೆಗೂ ಒಂದಿನ ನಾನು ಅನ್ಯಾಯವಾಗಿ ಸಂಜೀವ್ನಿಂದ ಬೈಗುಳ ತಿಂತಿರಲಿಲ್ಲ. ಅವರು ಮಗನ ಮುಂದೆ ನ್ಯಾಯ ಮಂಡಿಸಿ ನನಗೆ ಅನವಶ್ಯಕ ಒತ್ತಡ ಬಾರದಂತೆ ನನ್ನ ಪರವರ್ತಿಸಿ ನಿಲ್ತಿದ್ರು. ಅಂತಹ ಬಲವಾದ ಆಧಾರ ಸ್ತಂಭ ಕಳ್ಕೊಂಡ ಮೇಲೆ ನಾನು ಸಂಜೀವ್ ಜೊತೆ ಚರ್ಚೆ ಜಗಳಕ್ಕೆ ಇಳಿಯುತ್ತಿರಲಿಲ್ಲ. ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯಲು ಸಾಧ್ಯವಾಗದೆ ಅವರು ಸುಮ್ಮನಾಗ್ತಿದ್ರು. ಸನ್ನಿಧಿಯ ತುಂಟತನಕ್ಕೆ ಕಡಿವಾಣ ಹಾಕಲು ನನಗೆ ತೋರಿದ್ದು ಒಂದೇ ಮಾರ್ಗ, ಅವಳನ್ನು ಪ್ಲೇ ಸ್ಕೂಲ್ಗೆ ಸೇರಿಸೋದು. ಅವಳಿಗೆ 3 ವರ್ಷ ತುಂಬಿದ್ರಿಂದ LKG ತರಗತಿಗೆ ಅಡ್ಮಿಷನ್ ಮಾಡಿಸಿದ್ವಿ. ಸ್ಕೂಲಿಗೆ ಸೇರಿದ ಮೇಲೆ ಅವಳ ಚೇಷ್ಟೆ ಕಡಿಮೆಯಾಗಿ ಹೋಮ್ವರ್ಕ್, ಆ್ಯಕ್ಟಿವಿಟಿ ಎಂದು ಹೆಚ್ಚು ಕಲಿಕೆಯಲ್ಲಿ ಮನ ತೊಡಗಿಸಿಕೊಳ್ತಿದ್ಲು. ಅವಳು ಸ್ಕೂಲಿಗೆ ಹೊಂದಿಕೊಂಡಿದ್ದು ನನಗೆ ಸಂಜೀವ್ಗೆ ತುಂಬ ನಿರಾಳವಾಗಿತ್ತು. ಒಮ್ಮೆ ಸಂಜೀವ್ ಆಫೀಸ್ನಿಂದ ಬಂದವರೇ ನನ್ನನ್ನು ಕರೆದರು. ಮಮತಾ, ನಿನ್ನ ಹತ್ರ ಒಂದು ವಿಷಯ ಮಾತನಾಡಬೇಕು, ಬಾ ಇಲ್ಲಿ. ನನಗೆ ಆಶ್ಚರ್ಯವಾಯಿತು. ಸಾಮಾನ್ಯವಾಗಿ ಆಫೀಸ್ನಿಂದ ಬಂದ ಮೇಲೆ ಸಂಜೀವ್ ಕಾಫಿ ಕುಡಿದು ಪೇಪರ್ ಓದುತ್ತಲೋ TV ನೋಡುತ್ತಲೋ ಕುಳಿತಿರ್ತಿದ್ರು. ಮೊದಲಿನಿಂದ ಕಡಿಮೆ ಮಾತಿನ ಮನುಷ್ಯ. ಹೆಂಡತಿಯ ಜೊತೆ ಕುಳಿತು ಮಾತನಾಡುವ ಅಭ್ಯಾಸವೇ ಇರಲಿಲ್ಲ ಪುಣ್ಯಾತ್ಮನಿಗೆ. ನಾನು ರಾತ್ರಿ ಎಲ್ಲ ಕೆಲಸ ಮುಗಿಸಿ ಊಟಕ್ಕೆ ಬನ್ನಿ ಎಂದು ಕರೆದರೆ ಎದ್ದು ಬರ್ತಿದ್ರು. ಊಟ ಮಾಡುವಾಗ ಸನ್ನಿಧಿಯದೇ ಮಾತು. ಅವಳು ಅದರಲ್ಲಿ ಅತ್ತೆಯನ್ನು ಸಂಪೂರ್ಣವಾಗಿ ಹೋಲ್ತಿದ್ಲು. ಕಲ್ಲನ್ನು ಅಲ್ಲಾಡಿಸಿ ಮಾತು ಹೊರಡಿಸುವಂಥ ಸ್ವಭಾವ ಅವಳದು. ಊಟ ಮಾಡುವಾಗ ತಂದೆ ಮಗಳ ಸಂಭಾಷಣೆಯಲ್ಲಿ ನಾನು ಮೂಕ ಪ್ರೇಕ್ಷಕಿ. ಮಮತಾ, ಮಗುಗೆ ಇನ್ನಷ್ಟು ತುಪ್ಪ ಹಾಕು, ಸಾರು ಖಾರ ಇದೆ. ಮಮತಾ, ಮೊಸರು ಬಡಿಸು ನನಗೆ ಎಂದಷ್ಟೇ ಸೀಮಿತ ಇರ್ತಾ ಇತ್ತು. ನಮ್ಮಿಬ್ಬರ ನಡುವಣ ಮಾತುಗಳು ಊಟ ಮುಗಿಸಿ ಸನ್ನಿಧಿ ಮಲಗಿದ ಮೇಲೆ ನಮಗೆ ಏಕಾಂತ ದೊರೆಯುತ್ತಿತ್ತು. ಹೇಗಿತ್ತು ಆಫೀಸ್ ಕೆಲಸ ಎಂದು ನಾನೇ ವಿಚಾರಿಸ್ತಿದ್ದೆ. ಅವರಿಗೆ ಮೂಡ್ ಚೆನ್ನಾಗಿದ್ದರೆ ನನ್ನದು ಮಾಮೂಲು, ನಿಂದೇನು ವಿಷಯ ಎನ್ನುತ್ತಿದ್ರು. ಆದರೆ ನಾನು ವಿವರವಾಗಿ ಏನಾದರೂ ಹೇಳಲು ಹೋದರೆ ಕೇಳುವ ತಾಳ್ಮೆ ಇರ್ತಿರಲಿಲ್ಲ. ಎಂದೇ ಅನ್ಯಮನಸ್ಕರಾಗಿ ಕೇಳಿಸ್ಕೊಂಡು, ಆಯಿತು ಬಿಡು, ತುಂಬ ಮಾತನಾಡ್ತಿದ್ರೆ ಸನ್ನಿಧಿ ಎದ್ದು ಬಿಡ್ತಾಳೆ ಎಂದು ಮಾತು ಮುಗಿಸುತ್ತಿದ್ರು. ಮನಸ್ಸಿನ ಬಯಕೆ ಕೆರಳಿದಾಗ ನಾನು ಅವರ ತೋಳು ಸೇರ್ತಿದ್ದೆ. ಇಲ್ಲದಿದ್ದರೆ ಮುಸುಕೆಳೆದು ಮಲಗಿಬಿಡ್ತಿದ್ರು. ಅವರ ವರ್ತನೆಯಿಂದ ಮೊದಲು ನನಗೆ ತುಂಬ ದುಃಖವಾಗ್ತಿತ್ತು. ಕ್ರಮೇಣ ನಾನೇ ಅವರನ್ನು ಅರ್ಥ ಮಾಡಿಕೊಂಡಿದ್ದೆ. ಸರಸ, ಮಾತುಗಾರಿಕೆ, ರಸಿಕತೆ ಅವರಿಗೆ ಕಡಿಮೆ. ಆದರೆ ನಮ್ಮ ಯೋಗಕ್ಷೇಮ ಗಮನಿಸೋದ್ರಲ್ಲಿ ಅವರೆಂದೂ ಹಿಂದುಳಿಯುತ್ತಿರಲಿಲ್ಲ. ನನ್ನ ಮುಖ ಬಾಡಿದ್ರೆ, ಯಾಕೆ ಹೀಗಿದೆಯಾ, ನನ್ನಿಂದ ನೋಡೋಕ್ಕಾಗಲ್ಲ ಎನ್ನುತ್ತಿದ್ರು.
ನನಗೆ ಸಂಪೂರ್ಣವಾಗಿ ಆರ್ಥಿಕ ಸ್ವಾತಂತ್ರ್ಯ ನೀಡಿ ನನ್ನ ಬೇಕು ಬೇಡಗಳನ್ನು ಪೂರೈಸ್ತಿದ್ರು. ಒಂದು ವಿಧದಲ್ಲಿ ಅತ್ತೆಯ ಇರುವಿಕೆ ನಮ್ಮಿಬ್ಬರ ನಡುವಿನ ಪ್ರೇಮ ಸಂಬಂಧಕ್ಕೆ ಕೊಂಡಿಯಾಗಿತ್ತು. ಈಗ ಆ ಕೊಂಡಿ ಕಳಚಿದ್ರೂ ನಾವಿಬ್ಬರು ಇದ್ದೀವಿ. ಬೇಕಾದಾಗ ಒಬ್ಬರಿಗೊಬ್ಬರು ಕೈ ಚಾಚುವಷ್ಟು ಪ್ರೇಮ ನಮ್ಮಲ್ಲಿ ಎಂದಿಗೂ ಇದ್ದೇ ಇದೆ ಎಂದು ನಿಧಾನವಾಗಿ ನನಗೆ ಅರ್ಥವಾಗತೊಡಗಿತು. ಅಂಥವರು ಈಗ ತಾವಾಗಿ ನನ್ನನ್ನು ಮಾತಿಗೆ ಕರೆಯುತ್ತಿರುವುದು ಆಶ್ಚರ್ಯವಲ್ಲದೆ ಇನ್ನೇನು. ನಾನು ಸೆರಗಿಗೆ ಕೈ ಒರೆಸಿಕೊಳ್ಳುತ್ತಾ ಬಂದು ಸಂಜೀವ್ ಮುಂದೆ ಕುಳಿತೆ. ಅವರು ಮಾತಿಗೆ ಆರಂಭಿಸುತ್ತಾ, ಮಮತಾ, ನಾವು ಮದುವೆಯಾದ ಹೊಸದರಲ್ಲಿ ನಿಕಿತಾಸ್ ನೆಸ್ಟ್ ಅಂತ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ವಲ್ಲ, ನೆನಪಿದೆಯಾ ಎಂದು ಕೇಳಿದರು. ಹೌದು, ಒಳ್ಳೆಯ ರೆಸಿಡೆನ್ಷಿಯಲ್ ಬಡಾವಣೆಯಲ್ಲಿ 35 ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆರಂಭವಾಗಿತ್ತು. ಅದು ಸಂಜೀವ್ನ ಸ್ನೇಹಿತರ ಕನ್ಸ್ಟ್ರಕ್ಷನ್ ಕಂಪನಿಯಾದ್ದರಿಂದ ಸಂಜೀವ್ಗೆ ಅಲ್ಲೊಂದು ಅಪಾರ್ಟ್ಮೆಂಟ್ ಖರೀದಿಸಬೇಕೆಂಬ ಉದ್ದೇಶ ಬಲವಾಗಿತ್ತು. ಅತ್ತೆಯು ಅದಕ್ಕೆ ಉತ್ತೇಜನ ನೀಡಿದ್ದಲ್ಲದೆ ಡೌನ್ ಪೇಮೆಂಟ್ ಎಂದು ತಮ್ಮ ಉಳಿತಾಯದ ಖಾತೆಯಿಂದ 10 ಲಕ್ಷ ತೆಗೆದುಕೊಟ್ಟಿದ್ರು. ಅಮ್ಮ, ನೀನ್ಯಾಕೆ ಕೊಡಬೇಕು? ನಾನೇ ಹೇಗೋ ಮ್ಯಾನೇಜ್ ಮಾಡಿ ಹಣ ಹೊಂದಿಸ್ತಿದ್ದೆ, ಸಂಜೀವ್ ಹೇಳಿದಾಗ ಅತ್ತೆ ನಗುತ್ತಾ, ನನ್ನ ಮನೆ, ನನ್ನ ಮಗನ ಮನೆ ಬೇರೇನಾ? ನಾನು ಕೊಟ್ರೇನು ನೀನು ಕೊಟ್ರೇನು ಎಂದುಬಿಟ್ಟಿದ್ರು. ಅದೆಲ್ಲ ನೆನಪಿಗೆ ಬಂದಾಗ, ಹೌದು, ಅದರ ವಿಷಯ ಈಗ ಯಾಕೆ ಎಂದು ಪ್ರಶ್ನಿಸಿದೆ. ಈಗ ಕನ್ಸ್ಟ್ರಕ್ಷನ್ ಕಂಪ್ಲೀಟಾಗಿ ನಮಗೆ ಕೊಡ್ತಿದ್ದಾರೆ. 15 ಚದುರದ 3 ಬೆಡ್ರೂಮಿನ ಅಪಾರ್ಟ್ಮೆಂಟ್ ನಮ್ಮದು. ನಾವ್ಯಾಕೆ ಅಲ್ಲಿಗೆ ಶಿಫ್ಟ್ ಆಗಬಾರ್ದು ಮಮತಾ? ಸಂಜೀವ್ನ ಮಾತಿಗೆ ನಾನು ಅವಕ್ಕಾದೆ. ಯಾಕೆ? ಈ ಮನೆ ಏನಾಗಿದೆ? ನಿಮ್ಮ ತಾಯಿ ಬಾಳಿ ಬದುಕಿದ ಜಾಗ ಇದು. ಇದನ್ನು ಬಿಟ್ಟು ಬೇರೆ ಕಡೆ ಹೋಗೋದಾ? ನಿನ್ನ ಸೆಂಟಿಮೆಂಟ್ಸ್ ನನಗೆ ಅರ್ಥ ಆಗುತ್ತೆ ಮಮತಾ, ಆದರೆ ಟ್ರೈ ಟು ಬಿ ಪ್ರಾಕ್ಟಿಕಲ್. ಇಷ್ಟು ದೊಡ್ಡ ಮನೆ ನಮಗೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ಅಮ್ಮ ಇದ್ದಾಗ ಬೇರೆ ಮಾತು. ಆದರೆ ಈಗ ನಿನಗೆ ಮನೆ ಮಗು ನೋಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಅಮ್ಮನ್ನ ನಾವೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಈ ಮನೆಯಲ್ಲಿ ಇದ್ದಷ್ಟು ಅವರ ನೆನಪುಗಳು ನಮಗೆ ಹಂಟ್ ಮಾಡ್ತಾ ಇರ್ತವೆ. ವಿ ನೀಡ್ ಅ ಚೇಂಜ್. ಅಪಾರ್ಟ್ಮೆಂಟ್ ಲೈಫ್ ಅಂದರೆ ಅವರದೇ ಅನುಕೂಲಗಳಿವೆ. ನನಗೆ ಆಫೀಸಿಗೆ ಹತ್ತಿರ, ಸನ್ನಿಧಿಗೂ ಅಲ್ಲಿ ಒಳ್ಳೆ ಸ್ಕೂಲ್ಗಳಿವೆ. ನಿನಗೆ ಸುತ್ತಮುತ್ತ ಜನ ಇರ್ತಾರೆ, ಒಳ್ಳೆ ಸೆಕ್ಯೂರಿಟಿ ಇರುತ್ತೆ. ಸಂಜೀವ್ನ ಮಾತುಗಳನ್ನು ತೆಗೆದು ಹಾಕುವಂತಿರಲಿಲ್ಲ. ಅವರು ಹೇಳೋದು ಸತ್ಯ. ಇಲ್ಲಿದ್ದರೆ ಮನೆಯ ಮೂಲೆ ಮೂಲೆಯಲ್ಲೂ ಅತ್ತೆಯ ಅಸ್ತಿತ್ವ ಎತ್ತಿ ಕಾಣ್ತಿತ್ತು. ಪ್ರತಿ ಕ್ಷಣವೂ ಅವರ ನೆನಪಿನಲ್ಲಿ ಬೆಂದು ಹೋಗ್ತಿರುವ ನನಗೆ ಜಾಗ ಬದಲಾಯಿಸಿದರೆ ಸೂಕ್ತ ಎನಿಸ್ತು. ಆದರೆ ಈ ಮನೆನ ಏನು ಮಾಡೋದು ಸಂಜೀವ್? ರೆಂಟ್ಗೆ ಕೊಡೋಣ ಅಥವಾ ಕಂಪನಿ ಲೀಸ್ಗೆ ಕೊಡೋಣ ಅಂತ ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ. ಸಂಜೀವ್ ನನಗೆ ಅಭಯ ನೀಡಿದರು. ಅಪಾರ್ಟ್ಮೆಂಟ್ನಲ್ಲಿನ ನಮ್ಮ ಜೀವನದ ಮತ್ತೊಂದು ಆಯಾಮ ಆರಂಭವಾಯಿತು. ಸುಮಾರು 35 ಮನೆಗಳ ಅಚ್ಚುಕಟ್ಟಾದ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ನಲ್ಲಿ ನಮ್ಮದು 3ನೇ ಫ್ಲೋರ್ನಲ್ಲಿ ಮನೆ. ಅಲ್ಲಿದ್ದವರೆಲ್ಲ ಸುಸಂಸ್ಕೃತರು, ಸಂಸಾರಸ್ಥರು. ನಮ್ಮ ಫ್ಲೋರಿನ ಅಕ್ಕಪಕ್ಕದಲ್ಲಿ 10 ಅಪಾರ್ಟ್ಮೆಂಟ್ಗಳಿದ್ದವು. ಎಲ್ಲ ನೆರೆಹೊರೆಯವರಂತೆ ಆತ್ಮೀಯ ಜನ. ಕಷ್ಟ ಸುಖಕ್ಕೆ ಒಬ್ಬರಿಗೊಬ್ಬರು ಆಗ್ತಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ತೆಯನ್ನು ಕಳ್ಕೊಂಡು ಹತಾಶಳಾಗಿದ್ದ ನನಗೆ ಹೊಸ ವಾತಾವರಣ, ಸ್ನೇಹಮಯಿ ಜನಗಳಿಂದ ಮನಸ್ಸಿಗೆ ತುಸು ಉಲ್ಲಾಸ ಮೂಡಿತು. ಸಂಜೀವ್ಗೆ ಅವರ ಸಹೋದ್ಯೋಗಿಗಳ 2 ಸಂಸಾರಗಳು ಇದೇ ಬಿಲ್ಡಿಂಗ್ನಲ್ಲಿ ಇದ್ದಿದ್ದರಿಂದ ಒಟ್ಟಿಗೆ ಆಫೀಸ್ಗೆ ಹೋಗೋದು, ಪರಸ್ಪರ ಕುಟುಂಬಗಳು ಮಾತನಾಡಿ ಬೆರೆಯೋದು ಚೇತುಹಾರಿಯಾಗಿತ್ತು. ಸನ್ನಿಧಿಗಂತೂ ಹೊಸ ಮನೆ ಕಂಡು ಖುಷಿಯೋ ಖುಷಿ. ಅಪಾರ್ಟ್ಮೆಂಟ್ಗಳಲ್ಲಿ 10 ಮಕ್ಕಳು ಅವಳಿಗೆ ಆಟಕ್ಕೆ ಸಿಗ್ತಿದ್ರು. ಪ್ಲೇ ಏರಿಯಾ ಎಂದು ಮಕ್ಕಳಿಗಾಗಿ ಉಯ್ಯಾಲೆ, ಜಾರಬಂಡಿ, ಪುಟ್ಟ ರಂಗಿನ ರಾಟೆ ಇದ್ದಿದ್ದರಿಂದ ಸನ್ನಿಧಿ ಮನೆ ಸೇರುತ್ತಿದ್ದೇ ಅಪರೂಪ. ಸ್ಕೂಲ್ನಿಂದ ಬಂದವಳೆ ಆಟಕ್ಕೆ ಓಡ್ತಿದ್ಲು. ನಾನು ಬಲವಂತದಿಂದ ಕರೆತಂದು ಪಾಠಗಳು ಓದಿಸ್ಬೇಕಿತ್ತು. ಒಟ್ನಲ್ಲಿ ನಮ್ಮ ಹೊಸ ಬದುಕು ನನಗೆ ಮುದ ನೀಡಿದರೂ ಅತ್ತೆಯ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿರಲಿಲ್ಲ. ಅದೊಂದು ಜಾಗ ಶೂನ್ಯವಾಗಿ ಉಳಿದುಕೊಂಡ್ಬಿಟ್ಟಿತ್ತು. ಹೆಣ್ಮಕ್ಕಳು ಬೆಳೆಯುತ್ತಾ ಹೋದಂತೆ ತಾಯಿಗೆ ಹತ್ತಿರವಾಗ್ತಾರೆ ಎಂದು ನಾನು ಭಾವಿಸಿದ್ದುಂಟು. ಅತ್ತೆಯನ್ನು ಕಳೆದುಕೊಂಡಾಗ ಸನ್ನಿಧಿ ನನಗೆ ಹತ್ತಿರವಾಗಿ ಆ ನೋವನ್ನು ಮರೆಸ್ತಾಳೆ ಎಂಬುದೇ ನನ್ನ ಬಾಳಿನ ಆಶಾಕಿರಣವಾಗಿತ್ತು. ಬೆಳೆಯುವ ಮಕ್ಕಳು ತಂದೆ ತಾಯಿಗೆ ಸ್ನೇಹಿತರಂತೆ ಆತ್ಮೀಯರಾಗಿರ್ತಾರೆ ಎಂದು ಕೇಳಿದ್ದೆ. ನನಗಂತೂ ಸನ್ನಿಧಿಯ ಜೊತೆ ಕುಳಿತು
ಬಾಯಿ ತುಂಬ ಮಾತನಾಡುವ ಆಸೆ. ಸನ್ನಿಧಿ, ಏನು ಮಾಡ್ತಾ ಇದೆಯಾ ಪುಟ್ಟ? ಸ್ಕೂಲ್ನಲ್ಲಿ ಏನು ಹೇಳಿ ಕೊಟ್ಟರು, ಏನೇನು ಆಟ ಆಡಿದೆ ಎಂದು ಅವಳನ್ನು ಮಾತಿಗೆ ಎಳೆಯುತ್ತಿದ್ದೆ. ಅಯ್ಯೋ, ಸ್ಕೂಲ್ ವಿಷಯ ಬೋರ್ ಮಮ್ಮಿ ಎಂದುಬಿಡ್ತಿದ್ಲು. ಅವಳ ಆಟ, ಗೆಳತಿಯರ ಗುಂಪು ಅವಳ ಆಸಕ್ತಿಕರ ಪ್ರಪಂಚವಾಗಿತ್ತು. ಹೆಣ್ಮಕ್ಳೆಂದರೆ ಮೊದಲಿನಿಂದಲೂ ನನಗಿಷ್ಟ. ಅವಳಿಗೆ ಉದ್ದ ಕೂದಲು ಬೆಳೆಸಿ ಜಡೆ ಎಣಿಬೇಕು, ಮೊಗ್ಗಿನ ಜಡೆ ಹಾಕಬೇಕು, ಜರತಾರಿ ಉದ್ದ ಲಂಗ ಹೊಲಿಸಿ ಮೈ ತುಂಬ ಒಡವೆ ತೊಡಿಸ್ಬೇಕು ಎಂದೆಲ್ಲ ಆಸೆ. ಆದರೆ ಸನ್ನಿಧಿ ಹಬ್ಬ ಹರಿದಿನಗಳಲ್ಲಿ ಉದ್ದ ಲಂಗ ಧರಿಸ್ತಿರ್ಲಿಲ್ಲ. ಮಮ್ಮಿ, ನನಗೆ ಹಿಂಸೆ ಆಗುತ್ತೆ ಎಂದು ನಿರಾಕರಿಸ್ಬಿಡ್ತಿದ್ಲು. ಬಾರಿ ಸನ್ನಿಧಿ, ತಲೆಗೆ ಎಣ್ಣೆ ಮಸಾಜ್ ಮಾಡಿ ನೀರು ಹಾಕ್ತೀನಿ, ನೀನು ಅಕ್ಕರೆಯಿಂದ ಕರೆದರೆ ಅವಳು ಮುಖ ಸೊಟ್ಟ ಮಾಡಿ, ಥೂ, ಎಣ್ಣೆ ಅಂದರೆ ಅಲರ್ಜಿ ನನಗೆ, ಶಾಂಪು ಹಾಕು ನನಗೆ ಎನ್ನುತ್ತಿದ್ಲು. ನಾನು ತಲೆ ಬಾಚಿ ಸಿಕ್ ಬಿಡಿಸಿದ್ರೆ ಸಿಟ್ಟು ಅವಳಿಗೆ. ಕೊನೆಗೆ ಅವಳ ತಂದೆಯ ಬಳಿ ರಂಪ ಮಾಡಿ ತನ್ನ ನೀಲಗೂದಲನ್ನು ಕಿವಿವರೆಗೆ ಬಾಬ್ ಮಾಡಿಸಿಕೊಂಡಿದ್ಲು. ಅವಳ ಪ್ರಪಂಚವೇ ವಿಭಿನ್ನ. ಅವಳ ನಡೆ, ನುಡಿ, ಅಭಿರುಚಿ ಯಾವುದು ನನಗೆ ಹೊಂದಿಕೆಯಾಗ್ತಿರಲಿಲ್ಲ. ನಾನು ಏನು ಹೇಳಿದ್ರೂ ಅವಳಿಂದ ವಿರೋಧ ಕಾದಿರ್ತಿತ್ತು. ಕೊನೆಗೆ ಸಂಜೀವ್ ತಾವೇ ಮಧ್ಯಪ್ರವೇಶಿಸಿ, ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ ಮಮತಾ, ನಿನಗೆ ತಕ್ಕ ಹಾಗೆ ಇರಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಅವಳ ವ್ಯಕ್ತಿತ್ವ ಡೆವಲಪ್ ಮಾಡಿಕೊಳ್ಳಿ ಬಿಡು ಎಂದು ಹೇಳ್ತಿದ್ರು. ಸನ್ನಿಧಿ ನನ್ನ ಹಾಗೂ ಸಂಜೀವ್ನ ಉತ್ತಮ ಅಂಶಗಳನ್ನೇ ಹಂಚಿಕೊಂಡಿದ್ಲು. ನನ್ನಂತೆ ಹಾಲು ಬಿಳುಪಿನ ಮೈಬಣ್ಣ, ಚಲುವು ಸೂಸುವ ಕಣ್ಗಳು, ಸೊಂಪಾದ ತಲೆ ಕೂದಲನ್ನು ಎರವಲು ಪಡೆದಿದ್ರು. ಸ್ವಭಾವದಲ್ಲಿ ಅವಳ ಅಪ್ಪನ ತದ್ರೂಪ. ಇನ್ನೊಬ್ಬರ ಮನಸ್ಸು ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮತೆ ಅವಳಿಗಿರಲಿಲ್ಲ. ತನ್ನ ಮೂಗಿನ ನೀರಕ್ಕೆ ನಡಿಬೇಕೆಂಬ ಹಠ, ಧೋರಣೆ ಅವಳಲ್ಲಿ ಮನೆ ಮಾಡಿತ್ತು. ನನಗೆ ಬೇಕಾದುದನ್ನು ದಕ್ಕಿಸಿಕೊಳ್ಬೇಕಾದ್ರೆ ಯಾರ ಮನಸ್ಸಿಗೆ ನೋವಾದರೂ ಅವಳು ಲೆಕ್ಕಿಸುತ್ತಿರಲಿಲ್ಲ. ಪೂಜೆ ಪುನಸ್ಕಾರ, ಹಬ್ಬ ಹರಿದಿನ ಎಂದರೆ ಅವಳಿಗೆ ಆಸಕ್ತಿ ಇರಲಿಲ್ಲ. ಗೊಣಕ್ಕೊಂಡೇ ನನ್ನ ಒತ್ತಾಯಕ್ಕೆ ಭಾಗವಹಿಸ್ತಿದ್ಲು. ಬುದ್ಧಿ ತಿಳಿದ ಮೇಲಂತೂ ನಾನು ಕರೆದ್ರೆ, ಮಮ್ಮಿ ಇಟ್ಸ್ ಸೋ ಬೋರಿಂಗ್ ಎಂದು ಮೂಗು ಮುರಿಯುತ್ತಿದ್ಲು. ನನಗೂ ನನ್ನ ಹಿಂದೆ ಸುತ್ತುತ್ತಾ ನನ್ನೊಡನೆ ಮಾತನಾಡುತ್ತಾ ನನ್ನ ಭಾವನೆಗಳಿಗೆ ಸ್ಪಂದಿಸುವ ಜೀವ ಬೇಕು ಎನಿಸ್ತಿತ್ತು. ಅದನ್ನು ಮಗಳಲ್ಲಿ ಕಾಣಲು ತವಕಿಸಿ ನಿರಾಶಳಾಗಿದ್ದೆ. ಹೋಗಲಿ, ಇನ್ನೊಂದು ಮಗುವಾದರೂ ಆಗಬಾರ್ದೆ ಎನಿಸ್ತಿತ್ತು. ಆದರೆ ಅದೇಕೋ ಸನ್ನಿಧಿಯ ನಂತರ ನನಗೆ ಮತ್ತೆ ಗರ್ಭ ನಿಂತಿರಲಿಲ್ಲ. ನನಗೆ ಒಬ್ಬಳೇ ಮಗಳು ಎಂಬುದು ದೇವರು ನಿರ್ಧರಿಸಿಬಿಟ್ಟಿದ್ನೋ ಏನೋ. ಮನೆಯಲ್ಲಿ ಅಡಿಗೆ ಮಾಡೋದು, ಮನೆ ಕೆಲಸ ನೋಡ್ಕೊಳ್ಳೋದು ತೀರಾ ಯಾಂತ್ರಿಕ ಎನಿಸ್ತಿತ್ತು. ಈಗ ಸನ್ನಿಧಿ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲ್ಗೆ ಹೋಗುತ್ತಿದ್ದರಿಂದ ನನಗೆ ಬಿಡುವಿನ ಸಮಯ ಯಥೇಚ್ಛವಾಗಿ ದೊರೆಯುತ್ತಿತ್ತು. ನಾನು ಯಾಕೆ ಕೆಲಸಕ್ಕೆ ಸೇರಬಾರ್ದು ಎಂಬ ಯೋಚನೆ ಸುಳಿದಾಗ ನಾನು ಅದನ್ನು ಸಂಜೀವ್ನ ಮುಂದೆ ವ್ಯಕ್ತಪಡಿಸಿದೆ. ಅವರು ನನಗೆಂದು ವಿರೋಧಿಸಿ ನನ್ನ ಅಭಿಪ್ರಾಯಕ್ಕೆ ತಣ್ಣೀರು ಎರಚುತ್ತಿರಲಿಲ್ಲ. ನೋಡು, ನಿನ್ನಿಷ್ಟ ಎಂದು ಉತ್ತೇಜನ ನೀಡಿದಲ್ಲದೆ ನನಗಾಗಿ ಕೆಲಸ ಹುಡುಕೋದ್ರಲ್ಲಿ ಸಣ್ಣರಾದರು. ಅವರಿಗಿದ್ದಿದ್ದು ಒಂದೇ ಷರತ್, ಎಲ್ಲೂ ದೂರ ಹೋಗಿ ಸಂಪಾದನೆ ಮಾಡೋ ಅವಶ್ಯಕತೆ ನಮಗೇನೂ ಇಲ್ಲ. ನಿನಗೆ ಟೈಮ್ ಪಾಸ್ ಮಾಡೋಕ್ಕೆ ಹತ್ತಿರದಲ್ಲೇ ಕೆಲಸ ಸಿಕ್ಕಿದ್ರೆ ಮಾಡು, ಆದರೆ ಲಾಂಗ್ ಅವರ್ಸ್ ವರ್ಕ್ ಮಾಡಬಾರ್ದು. ಸಂಜೆ ಸನ್ನಿಧಿ ಬರೋ ಹೊತ್ತಿಗೆ ನೀನು ಮನೆಗೆ ಬಂದಿರಬೇಕು. ಅದು ನನಗೂ ಒಪ್ಪಿಗೆಯಾಗಿತ್ತು. ನಮ್ಮ ಅಪಾರ್ಟ್ಮೆಂಟ್ನ ಸಮೀಪದಲ್ಲೇ ಇದ್ದ ಕಾಲೇಜ್ನಲ್ಲಿ ನನಗೆ ಲೆಕ್ಚರ್ ಕೆಲಸ ಸಿಕ್ತು. ಆಗ ನನಗೆ MA ಓದಲು ಪ್ರೋತ್ಸಾಹಿ ಬೆನ್ನೆಲುವಾಗಿ ನಿಂತ ಅತ್ತೆಯನ್ನು 100 ಬಾರಿ ನೆನೆಸ್ಕೊಂಡೆ. ಮೊದಲ ತಿಂಗಳ ಸಂಬಳ ಕೈಗೆ ಬಂದಾಗ ಅತ್ತೆಯ ನೆನಪಿನಿಂದ ನನಗೆ ಕಣ್ಣಲ್ಲಿ ನೀರು ಬಂತು. ನಾನು ಸಂಜೀವ್ ಸನ್ನಿಧಿಗೆ ಪ್ರೀತಿಯಿಂದ ನನ್ನ ಮೊದಲ ಸಂಬಳ ಕಾಣಿಕೆಯಾಗಿ ಒಳ್ಳೆಯ ರೆಡಿಮೇಡ್ ಶರ್ಟ್ ಹಾಗೂ ಬೆಲೆ ಬಾಳುವ ಫ್ರಾಕ್ ತಂದಿದ್ದೆ. ಸಂಜೀವ್ ನಗುತ್ತಾ, ನನ್ನ ಹತ್ರ ಬೇಕಾದಷ್ಟು ಶರ್ಟ್ ಇದೆಯಲ್ಲ ಮಮತಾ, ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದೆ ಎಂದರು. ಆ ಶರ್ಟನ್ನು ಒಳಗೆ ತೆಗೆದುಕೊಂಡೋದ್ರು. ಸನ್ನಿಧಿಗೆ ನಾನು ತಂದ ಫ್ರಾಕಿನ ಬಣ್ಣ ಇಡಿಸಲಿಲ್ಲ. ಥೂ, ಇದೇನು ಚೆನ್ನಾಗಿಲ್ಲ ಮಮ್ಮಿ ಎಂದು ಅಂಗಡಿಗೆ ವಾಪಸ್ ಕರೆದೊಯ್ದು ಅಲ್ಲಿದ್ದ ಫ್ರಾಕ್ಗಳೆಲ್ಲ ತೆಗೆಸಿ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಬೇಡ, ಇದು ಬೇಕು ಎಂದು ಪರಿಪಾಠ ಮಾಡಿ ಕೊನೆಗೆ ತನಗೆ ಇಷ್ಟವಾಗಿ ಕಂಡ ಫ್ರಾಕ್ ಆರಿಸ್ಕೊಂಡು ಬಂದಳು. ಮಮ್ಮಿ, ನನ್ನ ಫ್ರೆಂಡ್ ರಿಷಿಕಾ ಹತ್ರ ಪಿಂಕ್ ಕಲರ್ ಲೇಸಿನ ಫ್ರಾಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗೆ ಆ ಥರದ್ದು ಬೇಕಿತ್ತು. ಈ ಅಂಗಡಿಯಲ್ಲಿ ಸಿಗಲೇ ಇಲ್ಲ ಎಂದು ಗೊಣಗಿದಾಗ ನನಗೆ ಅನಿಸ್ತು.
ಅವಳನ್ನೇ ಬೇಕಾದ ಅಂಗಡಿಗೆ ಕರೆದೊಯ್ದು ಅವಳಿಗಿಷ್ಟವಾದ ಫ್ರಾಕ್ ಕೊಡಿಸ್ಬೇಕಿತ್ತು. ನಾನು ಪ್ರೀತಿಯಿಂದ ಆಯ್ಕೆ ಮಾಡಿ ತಂದ ಫ್ರಾಕಿನ ಹಿಂದಿದ್ದ ಮಮತೆ ಅವಳಿಗೆ ಅರ್ಥವಾಗಲಿಲ್ಲ. ಜೀವನವೇ ಹಾಗೆ, ನಮಗೆ ಸುಲಭವಾಗಿ ಕೈಗೆಟುಕುವ ವಸ್ತುಗಳ ಮೌಲ್ಯ ತಿಳಿದಿರೋದಿಲ್ಲ. ಅದು ಕಣ್ಮರೆಯಾದಾಗಲೇ ಅದರ ಬೆಲೆ ಗೊತ್ತಾಗೋದು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.